ನಮ್ಮ ನ್ಯೂಸ್ ನಿಮ್ಮ ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಭ್ರಷ್ಟಾಚಾರದ ವಿರುದ್ಧ ಯುವ ಸಮೂಹ ಬೀದಿಗಿಳಿದಿದೆ. ಯುಪಿಎ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಪ್ರಧಾನಿ ರಾಜೀನಾಮೆಗೆ ಆಗ್ರಹಿಸಿ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ಯೂತ್ ಅಗೇನೆಸ್ಟ್ ಕರಪ್ಷನ್ ಜಂಟಿಯಾಗಿ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೆಸ್ತಾ ಇದೆ. ದೇಶದಾದ್ಯಂತ ಇಂದು ರಸ್ತೆ ತಡೆ ನಡೆಸಿ ಕಾಲೇಜು ಬಂದ್ ಮಾಡಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆಗಿಳಿದಿದ್ದಾರೆ. ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಓಕೆ, ಇದೀಗ ನಮ್ಮ ಪ್ರತಿನಿಧಿ ಮಧು ಫ್ರೀಡಂ ಪಾರ್ಕ್ನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮೆಂಬರ್ಸ್ ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಧು, ಯಾವ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ? ಎಷ್ಟು ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ? ಪ್ರತಿಭಟನೆ ನಂತರ ಏನು ಮಾಡಬೇಕು ಅಂತಿದ್ದಾರೆ ವಿದ್ಯಾರ್ಥಿಗಳು? ಜಯಪ್ರಕಾಶ್, ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇರೋ ಅಂತ ಆಲ್ಮೋಸ್ಟ್ ಒಂದು 90% ಕಾಲೇಜ್ನ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅಂತಲೇ ಹೇಳಬಹುದು. ಪರ್ಟಿಕ್ಯುಲರ್ ಆಗಿ ಜಯನಗರ್ ಸೈಡ್ ಇರೋ ಅಂಥ ಕಾಲೇಜು, ಮಲ್ಲೇಶ್ವರಂ ಸೈಡ್ ಇರೋ ಅಂಥ ಕಾಲೇಜು, ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರೋ ಅಂಥ ಈ ಒಂದು ಫ್ರೀಡಂ ಪಾರ್ಕ್ ಹತ್ರ ಸೇರಿದ್ದಾರೆ. ಈಗಷ್ಟೇ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ABVP ಪ್ರಧಾನ ಕಾರ್ಯದರ್ಶಿಗಳು ಕೂಡ ಮಾತನಾಡಿದ್ರು. ಈಗಷ್ಟೇ ಪ್ರಧಾನ ಮಂತ್ರಿ ಅವರ ಒಂದು ಪ್ರತಿಕೃತಿನ ದಹನ ಮಾಡಬೇಕು ಅಂತ ವಿದ್ಯಾರ್ಥಿಗಳು ತಗೊಂಡು ಹೋಗ್ತಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಫ್ರೀಡಂ ಪಾರ್ಕ್ ಹತ್ರ ಸಂಚಾರ ಪೂರ್ತಿ ಅಸ್ತವ್ಯಸ್ತ ಆಗಿದೆ. ಅಂದ್ರೆ ವಿದ್ಯಾರ್ಥಿಗಳು ರಸ್ತೆ ತಡೆ ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ರಸ್ತೆ ತಡೆ ಆದ ನಂತರ ಪ್ರಧಾನಿಯ ಒಂದು ಪ್ರತಿಕೃತಿ ಕೂಡ ದಹನ ಆಗತ್ತೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಒಂದು ಅಹಿತಕರ ಘಟನೆ ನಡೆದಿದೆ. ಅಂದ್ರೆ ABVP ಕಾರ್ಯಕರ್ತರಿಗೂ ಜೊತೆಗೆ ಪ್ರಾಂಶುಪಾಲರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಜೊತೆಗೆ ವಿಜಯ ಕಾಲೇಜ್ ಏನಿದೆ ಅಲ್ಲಿ ABVP ಕಾರ್ಯಕರ್ತರು ಬರೋದಕ್ಕೆ ಮುಂಚೆನೆ ಸ್ಟೂಡೆಂಟ್ಸ್ನೆಲ್ಲ ಆಚೆ ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಯಾವುದೇ ತರವಾದಂತ ಘಟನೆ ನಡೀಬಾರ್ದು ಅಂತ. ಈಗ ನಾವು ನೋಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ಇರೋ ಅಂತ ಒಂದು ದೃಶ್ಯನ. ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಅಸ್ತವ್ಯಸ್ತ ಆಗಿದೆ. ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ ನ ನಿಯಂತ್ರಿಸ್ತಾ ಇದ್ದಾರೆ. ಕೇವಲ ಟ್ರಾಫಿಕ್ ಮಾತ್ರನೇ ಅಲ್ಲದೆ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ಅವರ ಒಂದು ಪ್ರತಿಕೃತಿನ ಕೂಡ ದಹನ ಮಾಡೋರು ಇದ್ದಾರೆ. ಜಯಪ್ರಕಾಶ್, ಓಕೆ, ಅದಾದ ನಂತರ ಮಧು ಏನಿದೆ ಕಾರ್ಯಕ್ರಮ ಪಟ್ಟಿಯಲ್ಲಿ? ಅಂದ್ರೆ ಈ ಒಂದು ಪ್ರತಿಭಟನೆ ನಂತರ ಯಾರಿಗಾದ್ರೂ ಮನವಿ ಸಲ್ಲಿಸುವಂತದ್ದು ಅಂತ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ? ಇಲ್ಲಿ ಜಯಪ್ರಕಾಶ್, ಒಂದು ಮುಖ್ಯವಾಗಿ ಗಮನಿಸಬೇಕು, ಇವರ ಒಂದು ಉದ್ದೇಶ UPA ಸರ್ಕಾರದ ವಿರುದ್ಧವಾಗಿ ಇದೆ. ಕೇಂದ್ರ ಸರ್ಕಾರ ಸಾಕಷ್ಟು ಹಗರಣಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಹಾಗಾಗಿ ಪ್ರಧಾನಮಂತ್ರಿ ಅವರು ಈ ಕೂಡಲೇ ತಮ್ಮ ಒಂದು ರಾಜೀನಾಮೆನ ಸಲ್ಲಿಸಬೇಕು ಅನ್ನೋದು ಮಾತ್ರ. ಆದ್ರೆ ಮನವಿನ ಯಾರಿಗಾದ್ರೂ ಸಲ್ಲಿಸೋ ಅಂತ ಕಾರ್ಯಕ್ರಮ ಇದೆಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಶ ಇದೆ. ಅದೇನಂದ್ರೆ ABVP ಕಾರ್ಯಕರ್ತರು, ಕೆಲವೊಂದು ಮುಖಂಡರು ಸ್ವಲ್ಪ ನಿಧಾನವಾಗಿ ಬಂದಿದ್ರಿಂದ ಅವರು ಯಾವುದೇ ಮಾಧ್ಯಮಕ್ಕೂ ಹೇಳಿಕೆ ಕೊಡೋದಾಗ್ಲಿ ಅಥವಾ ಮನವಿ ಪತ್ರನ ಸಲ್ಲಿಸೋದ್ರ ಬಗ್ಗೆ ಆಗ್ಲಿ ಮಾಹಿತಿನ ಇಲ್ಲಿ ತನಕ ತಿಳಿಸಿಲ್ಲ. ಆದ್ರೆ ಇವರು ಮನವಿ ಪತ್ರನ ಮುಖ್ಯಮಂತ್ರಿ ಅವರಿಗೆ ಕೊಡುವಂತ ಎಲ್ಲ ಸಾಧ್ಯತೆಗಳು ಇದೆ. ಜಯಪ್ರಕಾಶ್, ಓಕೆ ಮಧು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಮಧು ನೇರ ಪ್ರಸಾರದಲ್ಲಿದ್ದರು ಫ್ರೀಡಂ ಪಾರ್ಕ್ನಿಂದ. ಫ್ರೀಡಂ ಪಾರ್ಕ್ನಲ್ಲಿ ABVP ವಿದ್ಯಾರ್ಥಿಗಳೇನು ಪ್ರತಿಭಟನೆ ನಡೆಸ್ತಾ ಇದ್ರು. ಒಟ್ಟಾರೆಯಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಧು. ಥ್ಯಾಂಕ್ ಯು ವೆರಿ ಮಚ್. ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು, ABVP ವಿದ್ಯಾರ್ಥಿಗಳು ಈ ರೀತಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಡಿಪ್ಲೊಮಾ ವಿದ್ಯಾರ್ಥಿಗಳ ಕ್ಯಾರಿ ಓವರ್ ಸಮಸ್ಯೆ ಈಗ ಮತ್ತಷ್ಟು ಕಗ್ಗಂಟಾಗಿದೆ. ರಾಜ್ಯದ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಕ್ಲಾಸ್ಗಳು ಶುರುವಾಗಿದ್ದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಇದುವರೆಗೂ ಪ್ರವೇಶ ಸಿಕ್ಕಿಲ್ಲ. ಇದಕ್ಕೆ ಕಾರಣ ತಾಂತ್ರಿಕ ಕಾಲೇಜು ಶಿಕ್ಷಣ ಮಂಡಳಿ 2 ತಿಂಗಳ ಹಿಂದೆ ಕ್ಯಾರಿ ಓವರ್ ಪದ್ಧತಿಯಲ್ಲಿ 10 ಸಬ್ಜೆಕ್ಟ್ಗಳಿದ್ದ ಮಿತಿಯನ್ನು 8 ಸಬ್ಜೆಕ್ಟ್ಗಳಿಗೆ ಮಿತಿಗೊಳಿಸಿ
ಅಧಿಸೂಚನೆ ಹೊರಡಿಸಿತ್ತು. ಇದರಿಂದ ಡಿಪ್ಲೊಮಾ ಮೊದಲ ಮತ್ತು ದ್ವಿತೀಯ ಕೋರ್ಸಿನ 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಮಸ್ಯೆಯ ಸುಳಿಗೆ ಬಿದ್ದರು. ಇವರೆಲ್ಲರೂ 10ಕ್ಕಿಂತಲೂ ಹೆಚ್ಚು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿದ್ದರು. ಇದರಿಂದ ಮುಂದಿನ ತರಗತಿಗಳಿಗೆ ಪ್ರವೇಶ ಇಲ್ಲದಂತಾಯಿತು. ಬಳಿಕ ವಿದ್ಯಾರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಅರ್ಜಿ ಹಾಕಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡಬೇಕು ಅಂತ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಆದೇಶ ನೀಡಿತ್ತು. ಆದರೆ ಇದುವರೆಗೂ ಯಾವ ಕಾಲೇಜುಗಳು ಕೂಡ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಿಲ್ಲ. ಹಾಗಾಗಿ ಸಮಸ್ಯೆ ಉದ್ಭವಿಸಿದ್ದು, ಸದ್ಯ ಈ ಎಲ್ಲ ಸಮಸ್ಯೆ ಕೂಡ ಈಗ ಮತ್ತೊಮ್ಮೆ ಜಟಿಲವಾಗಿ ವಿದ್ಯಾರ್ಥಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಟಿಪಿ ಡಿಪ್ಲೊಮಾ ವಿದ್ಯಾರ್ಥಿಗಳ ಕ್ಯಾರಿ ಓವರ್ ಸಮಸ್ಯೆ ಈಗ ಮತ್ತಷ್ಟು ಕಗ್ಗಂಟಾಗಿದ್ದು, ರಾಜ್ಯದ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಕ್ಲಾಸ್ಗಳು ಶುರುವಾಗಿದ್ದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಇನ್ನೂವರೆಗೂ ಪ್ರವೇಶ ಲಭ್ಯವಾಗಿಲ್ಲ. ಇದಕ್ಕೆ ಕಾರಣ ತಾಂತ್ರಿಕ ಕಾಲೇಜು ಶಿಕ್ಷಣ ಮಂಡಳಿ 2 ತಿಂಗಳ ಹಿಂದೆ ಕ್ಯಾರಿ ಓವರ್ ಪದ್ಧತಿಯಲ್ಲಿ 10 ಸಬ್ಜೆಕ್ಟ್ಗಳಿದ್ದ ಮಿತಿಯನ್ನು 8 ಸಬ್ಜೆಕ್ಟ್ಗಳಿಗೆ ಮಿತಿಗೊಳಿಸಿ ಅಧಿಸೂಚನೆ ಹೊರಡಿಸಿತ್ತು. ಇದರಿಂದ ಡಿಪ್ಲೊಮಾ ಮೊದಲ ಮತ್ತು ದ್ವಿತೀಯ ಕೋರ್ಸಿನ 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಮಸ್ಯೆ ಸುಳಿಗೆ ಬಿದ್ದರು. ಇವರೆಲ್ಲರೂ 10ಕ್ಕಿಂತಲೂ ಹೆಚ್ಚು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿದ್ದರು. ಇದರಿಂದ ಮುಂದಿನ ತರಗತಿಗಳಿಗೆ ಪ್ರವೇಶ ಇಲ್ಲದಂತಾಯಿತು. ಬಳಿಕ ವಿದ್ಯಾರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಅರ್ಜಿ ಹಾಕಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡಲೇಬೇಕು ಅಂತ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಆದೇಶ ನೀಡಿತ್ತು. ಆದರೆ ಹೈಕೋರ್ಟ್ ಆದೇಶ ಕೊಟ್ಟರೂ ಕೂಡ ಇದುವರೆಗೂ ಯಾವ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಿಲ್ಲದೇ ಇರೋದು ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಮಸೂದ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಏನು ಹೇಳ್ತಾರೆ ವಿದ್ಯಾರ್ಥಿಗಳು? ಕೋರ್ಟ್ ಆದೇಶ ಇದ್ದರೂ ಕೂಡ ಯಾಕೆ ಯಾವುದೇ ಪಾಲಿಟೆಕ್ನಿಕ್ ಕಾಲೇಜ್ ಈ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಿಸ್ತಾ ಇದೆ? ಸೊ ವಿದ್ಯಾರ್ಥಿಗಳ ಸಮಸ್ಯೆ ಏನು ಹೇಳ್ತಾರೆ ವಿದ್ಯಾರ್ಥಿಗಳು? ಪ್ರಕಾಶ್, ಡಿಪ್ಲೊಮಾ ಕ್ಯಾರಿ ಓವರ್ ಸಮಸ್ಯೆ ಅಂದರೆ ಡಿಪ್ಲೊಮಾ ವಿದ್ಯಾರ್ಥಿಗಳ ಕ್ಯಾರಿ ಓವರ್ ಸಮಸ್ಯೆ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸುಮಾರು 2 ತಿಂಗಳಿಂದ ಈ ವಿದ್ಯಾರ್ಥಿಗಳು ತುಂಬಾನೇ ಸಫರ್ ಪಡ್ತಾ ಇರುವಂಥದ್ದು ನಾವು ಕಾಣಬಹುದು. ತುಂಬಾ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಕಳೆದ ವರ್ಷ 3 ವರ್ಷ ಕೋರ್ಸ್ನ ಮೊದಲ ವರ್ಷಕ್ಕೆ 10 ಸಬ್ಜೆಕ್ಟ್ ಮಿತಿ ಇತ್ತು. ಅಂದರೆ 10 ಸಬ್ಜೆಕ್ಟಲ್ಲಿ ಫೇಲ್ ಆದರೂ ಪರವಾಗಿಲ್ಲ, ಬಾಕಿ ಸಬ್ಜೆಕ್ಟಲ್ಲಿ ಪಾಸ್ ಆದರೂ ಪರವಾಗಿಲ್ಲ, ನೀವು ಸೆಕೆಂಡ್ ಇಯರ್ಗೆ ಹೋಗ್ಬೋದು ಅನ್ನೋ ಮಿತಿ ಇತ್ತು, ಕಾಯ್ದೆ ಇತ್ತು. ಈ ವರ್ಷ ಆ 10 ಸಬ್ಜೆಕ್ಟ್ನ 8 ಸಬ್ಜೆಕ್ಟ್ ಮಿತಿಗೊಳಿಸಿ ಕಾಲೇಜು ತಾಂತ್ರಿಕ ಮಂಡಳಿ ಆದೇಶ ಹೊರಡಿಸಿದೆ. ಅದರಿಂದಾಗಿ ಸಮಸ್ಯೆ ಇಷ್ಟೊಂದು ಮಟ್ಟಕ್ಕೆ ಬಂದಿರುವಂಥದ್ದು. 2 ತಿಂಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬಹಳ ಸಫರ್ ಪಡ್ತಾ ಇದ್ದಾರೆ. ನಮ್ಮ ಆಫೀಸ್ಗೂ ಕೂಡ ಸಾಕಷ್ಟು ಜನ ಬಂದಿರುವಂಥದ್ದು ಈಗ ನಾವು ನೋಡಬಹುದು. ಇಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ನಮ್ಮ ಕಚೇರಿ ಎದುರುಗಡೆ ಜಮಾಯಿಸಿದ್ದಾರೆ. ಇವರು ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಅಡ್ಮಿಷನ್ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿಗೆ ಬಂದಿರುವಂಥದ್ದು ನ್ಯಾಯ ಕೇಳ್ಕೊಂಡು. ಹೈಕೋರ್ಟು ಆರ್ಡರ್ ಕೊಟ್ಟಿದೆ. ಏನಂತಂದರೆ ಹೈಕೋರ್ಟ್ಗೆ ಯಾರ್ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಅಡ್ಮಿಷನ್ ಕೊಡಿ ಅಂತ ಕಾಲೇಜುಗಳಿಗೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಆದರೆ ಇದುವರೆಗೆ ಯಾವುದೇ ಕಾಲೇಜುಗಳು ಈ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಟ್ಟಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಅಡ್ಮಿಷನ್ ಶುರು ಆಗಿಬಿಟ್ಟಿದೆ. 2 ತಿಂಗಳಾಗಿದೆ ಅಡ್ಮಿಷನ್ ಶುರುವಾಗಿ. ಈಗ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿಕೊಂಡ್ರೆ ಅಟೆಂಡೆನ್ಸ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾರಿಗೂ ಕೂಡ ಅಡ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ರೀತಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾರೆ. ಆ ಕಡೆ ಸರ್ಕಾರ, ಕಾಲೇಜು ತಾಂತ್ರಿಕ ಶಿಕ್ಷಣ ಮಂಡಳಿ, ಈ ಕಡೆ ಕಾಲೇಜುಗಳು ಯಾರು ಕೈ ಹಿಡಿತಾರೆ. ಈಗ ಮಾತಾಡಿಸ್ತೀನಿ ನಾನು ಒಬ್ಬೊಬ್ಬರನ್ನಾಗಿ, ಸಮಸ್ಯೆ ಅವರೇ ಹೇಳ್ತಾರೆ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಮಂಡ್ಯದಿಂದ ಬಂದಿದ್ದೀವಿ, BT ಪಾಲಿಟೆಕ್ನಿಕ್ ಇಂದ. ನಮ್ಮದು ಈಗ ಕೋರ್ಟಿಗೆ ಕೇಸ್ ಹಾಕಿದ್ವಿ. ನಾವು ಸ್ಟೇ ಆರ್ಡರ್ ತಂದಿದ್ದೀವಿ. ಸ್ಟೇ ಆರ್ಡರ್ನ ಮೂವ್ ಮಾಡ್ಲಿಕ್ಕೆ ಸಾಕು ನಮಗೆ ಅಂತ. ಅಂದರೆ ನಾವು ಈಗ ಕ್ಯಾರಿ ಓವರ್ ಅಂತಂದ್ರೆ ಈಗ 8 ಕೊಟ್ಟಿದ್ದಾರೆ ಸರ್. ನಮಗೆ ಪೂರ್ತಿ ಕ್ಯಾರಿ ಓವರ್ ಕೊಡ್ರಿ ಅಂತ ಕೇಳ್ತಿದ್ದೀವಿ ನಾವು. ನಿಮ್ದೇನು ಸಮಸ್ಯೆ? ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಟಿಪ್ಟೂರಿಂದ ಬಂದಿರೋದು, ಸಿದ್ದರಾಮೇಶ್ವರ ಪಾಲಿಟೆಕ್ನಿಕ್ಕಿಂದ. ಇವಾಗ ಕೋರ್ಟಲ್ಲಿ ನಮಗೆ ಕೊಟ್ಟಿರೋದ್ರಿಂದ ಅದನ್ನು ಬೋರ್ಡ್ ಅವರು ಸುಪ್ರೀಂ ಕೋರ್ಟ್ಗೆ ಹಾಕಿ ಅದನ್ನ ಕ್ಯಾನ್ಸಲ್ ಮಾಡಬೇಕಂತ ಮಾಡ್ತಿದ್ದಾರೆ. ನಾವು ಅದಕ್ಕೋಸ್ಕರ ಅದನ್ನ ಕ್ಯಾನ್ಸಲ್ ಮಾಡಬಾರ್ದು, ಸುಪ್ರೀಂ ಕೋರ್ಟಿಗೆ ಹಾಕಬಾರ್ದು. ಈಗ ಅಟ್ಲೀಸ್ಟ್ ನಾವು ಇಂಟ್ರೆಸ್ಟಬಲ್ ಸ್ಟೂಡೆಂಟ್ಸು ಏನು ಕೋರ್ಟಿಗೆ ಹಾಕೊಂಡು ಬರ್ತಿದ್ದೀವಿ ಅದನ್ನಾದ್ರೂ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಸರ್. ನಾವೇನೇನು ಕೇಳ್ತಿಲ್ಲ. ಓಕೆ ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ಈ ವಿದ್ಯಾರ್ಥಿಗಳ ಒಂದು ಹೋರಾಟ ಏನಿದೆ ಅದಕ್ಕೆ ಜಯ ಸಿಗುವಂತಾಗಲಿ. ಪಾಲಿಟೆಕ್ನಿಕ್ ಕಾಲೇಜುಗಳು ಹೈಕೋರ್ಟ್ ಆದೇಶದಂತೆ ಇವರಿಗೆ ಪ್ರವೇಶ ನೀಡಲಿ ಅನ್ನೋದೇ ನಮ್ಮದು ಕೂಡ ಹಾರೈಕೆ. ಓಕೆ, ನ್ಯೂಸ್ ಲಂಚ್, ನಮ್ಮ ನ್ಯೂಸ್ ನಿಮ್ಮ ಲಂಚ್. ಈಗೊಂದು ಬ್ರೇಕ್ ತಗೊಳ್ಳೋಣ. ನೀವು ಲಂಚ್ ಮುಂದುವರಿಸಿ, ನಾವು ನ್ಯೂಸ್ ಮುಂದುವರಿಸ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.